ಬಿವೈ ವಿಜೇಂದ್ರ ಅಂಡ್ ಯತ್ನಾಳ್ ಬಣಕ್ಕೆ ನೋಟಿಸ್ ಬಂದಿದೆ. ಬಿಜೆಪಿಯ ಹೈಕಮಾಂಡ್ ಕಡೆಯಿಂದ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದವರಿಗೆ ಹೈಕಮಾಂಡ್ ಇದೀಗ ಬಾಯಿ ಮುಚ್ಚಿಸುವ ಕೆಲಸಕ್ಕೆ ಮುಂದಾಗಿದೆ. ರಾಜ್ಯ ಬಿಜೆಪಿಯ ಸುಮಾರು 5 ಜನ ನಾಯಕರಿಗೆ ಹೈಕಮಾಂಡ್ ನೋಟಿಸ್ ಅನ್ನು ಕೊಟ್ಟಿದೆ. ಅದರಲ್ಲಿ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಒಂದು ಟೀಮ್, ಎಂಪಿ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹಾಗೆ ಶಾಸಕ ಬಿಪಿ ಹರೀಶ್ಗೂ ಕೂಡ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ಯತ್ನಾಳ್ ಟೀಮ್ ಎಲ್ಲೋಯ್ತು ಅಂದ್ರೆ 72 ಗಂಟೆಯೊಳಗೆ ಉತ್ತರ ಕೊಡಿ ಅಂತ ಶಾಸಕರಿಗೆ ಡೆಡ್ಲೈನ್ ಕೂಡ ಕೊಟ್ಟಿದೆಯಂತೆ. ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ರಿಂದ ಆದೇಶ ಬಂದಿದೆ. ತಮ್ಮ ಮೇಲೆ ಬರ್ತಾ ಇರುವ ಆರೋಪಗಳಿಗೆ ಉತ್ತರ ಕೊಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸುಮಾರು 72 ಗಂಟೆ ಅಂದ್ರೆ 3 ದಿನಗಳ ಕಾಲಾವಕಾಶ ಕೊಟ್ಟು ಇಲ್ಲಿ ನಾವು 3 ಟೀಮ್ ಅನ್ನ ಗಮನಿಸಬಹುದು. ಒಂದು ರಾಜ್ಯ ಬಿಜೆಪಿ ಒಳಗೆ ಬಣಬಡಿದಾಟ ಅಂದ್ರೆ ಯಡಿಯೂರಪ್ಪ ಫ್ಯಾಮಿಲಿ ವರ್ಸಸ್ ಯತ್ನಾಳ್ ಟೀಮ್ ಅಂತ. ಮಗದೊಂದು ಕಡೆ ಪಕ್ಷದಲ್ಲಿದ್ದು ಅನ್ಯರಿಗೆ ಸಹಾಯ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇರುವ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇದೀಗ ನೋಟಿಸ್ಗೆ ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ ಕಾದು ನೋಡಬೇಕು. ಯತ್ನಾಳ್ ಟೀಮಿಗೆ ಅಥವಾ ಯತ್ನಾಳ್ಗೆ ನೋಟಿಸ್ ಬಂದಿಲ್ವಾ? ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಕವನ ನೀಡ್ತಾರೆ. ಗುಡ್ ಮಾರ್ನಿಂಗ್ ಕವನ. ಶೋಕಾಸ್ ನೋಟಿಸ್ 5 ಜನಕ್ಕೆ ಬಂದಿದೆ ಅಂತ ಮಾಹಿತಿ ಇದೆ. ಯಾರ್ಯಾರ ಮೇಲೆ? ಯತ್ನಾಳಿಗೇನು ಶೋಕಾಸ್ ನೋಟಿಸ್ ಬಂದಿಲ್ವಾ? ವಿದ್ಯಾ, ಏನು ಬಿಜೆಪಿಯ 5 ನಾಯಕರಿಗೆ ಇದೀಗ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನ ನೀಡಿರುವಂತದ್ದು. ಅದೇ ರೀತಿಯಾಗಿ ಏನು ವಿಜೇಂದ್ರ ಬಣ ಆಗಿರ್ಬೋದು, ಯತ್ನಾಳ್ ಬಣ ಆಗಿರ್ಬೋದು, ಇನ್ನು ಎಚ್ ಸೋಮಶೇಖರ್, ಅದೇ ರೀತಿಯಾಗಿ ಶಿವರಾಮ್ ಹೆಬ್ಬಾರ್ ಅವ್ರಿಗೂ ಕೂಡ ಇದೀಗ ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ. ಅಂದ್ರೆ 2 ಬಣದ ನಾಯಕರಿಗೂ ಕೂಡ ಇದೀಗ ಹೈಕಮಾಂಡ್ ಬಿಸಿ ಮುಟ್ಟಿಸಿರುವಂತದ್ದು. ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಂತಹ ಶಿವರಾಮ್ ಹೆಬ್ಬಾರ್, ಅದೇ ರೀತಿಯಾಗಿ ಎಸ್ ಟಿ ಸೋಮಶೇಖರ್, ಈ ನಡುವೆ ನಾವು ನೋಡಿದ್ರೆ ಕಳೆದ 6 ತಿಂಗಳಿಂದಲೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಸಾಕಷ್ಟು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ರು, ಕಾಂಗ್ರೆಸ್ನ ಎಲ್ಲ ಸಭೆಗಳಲ್ಲೂ ಕೂಡ ಭಾಗಿಯಾಗ್ತಿದ್ರು. ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಒಂದು ಪಕ್ಷದೊಳಗಿನ ಬಣ ಬಡಿದಾಟ, ಮತ್ತೊಂದು ಪಕ್ಷಕ್ಕೆ ದ್ರೋಹ ಎಸಗುವ ರೀತಿಯಲ್ಲಿ ಕೆಲವರ ವರ್ತನೆ. ಯಾರು? ಸೋಮಶೇಖರ್ ಮತ್ತೆ ಹೆಬ್ಬಾರು. ನಾನು ಯತ್ನಾಳ್ ಬಣ ಕೊಟ್ಟಿದ್ದಾರೆ ಸರಿ, ಯತ್ನಾಳಿಗೆ ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಹೋದಲ್ಲಿ ಬಂದಲ್ಲಿ ಬೆಂಕಿ ಉಗುಳೆಯನ್ನ ಒಂದು ಉಗಿತಾ ಇರೋರು ಯಾರಪ್ಪ? ಬೆಂಕಿ ಉಂಡೆಯನ್ನ ಯತ್ನಾಳ್ ಅವರು. ಯಾಕೆ ಅವ್ರಿಗೆ ಕೊಟ್ಟಿಲ್ಲ ಗೊತ್ತಾಗ್ತಿಲ್ಲ. ಶೋಕಾಸ್ ನೋಟಿಸ್, ಉತ್ತರವನ್ನ ಕೊಡಿ ಅಂತ ಕೊಟ್ಟಿರೋ ನೋಟಿಸ್ ಇದು. ಉತ್ತರವನ್ನ ಏನು ಕೊಡ್ತಾರೆ? ಸಮಾವೇಶ ಮಾಡ್ತೀವಿ ಅಂತಿದ್ದವರು ಸೈಲೆಂಟ್ ಆಗಿದ್ದಾರೆ. ಬಟ್ ಹೋದಲ್ಲಿ ಬಂದಲ್ಲಿ ಹೆಸರುಗಳನ್ನು ತೆಗೆಯೋದು, ಪಕ್ಷದ ವಿರುದ್ಧವಾಗಿ ಕೆಲವರು ಅಂದ್ರೆ ಯಾರು ಈಗ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಪಕ್ಷದಲ್ಲಿರೋ ಸಭೆಗಳಿಗೆ ಬರಲ್ಲ, ಅದೇ ಕಾಂಗ್ರೆಸ್ ಅಲ್ಲಾಗೋ ಡಿನ್ನರ್ ಪಾರ್ಟಿಗೆ ಹಾಜರಾಗ್ತಾರೆ. ಅವರಿಬ್ರದ್ದು ಒಂದು ಕತೆ. ಇನ್ನು ಇವರಿಬ್ರದ ಯಡಿಯೂರಪ್ಪ ಫ್ಯಾಮಿಲಿ ಕಂಡ್ರೆ ಸಾಕು ನಿಗಿ ಅಂತ ಆಡ್ತಿರ್ತಾರೆ, ಬೆಂಕಿ ಮೇಲೆ ನಿಂತ್ಕೊಂಡಂಗೆ ಆಡ್ತಾರೆ ಯತ್ನಾಳು. ಮತ್ತು ವಿಜಯೇಂದ್ರ ಅವರು ಮುಂದೆ ಇದ್ರು ಕೂಡ ಅವ್ರ ಹೆಸರು ಹೇಳ್ಕೊಂಡು ಹಿಂದೆ ರೇಣುಕಾಚಾರ್ಯ, ಇವ್ರು ಇನ್ನೊಂದು ರೀತಿಯ ಆಟಗಳನ್ನು ಆಡ್ತಾರೆ. ಎಷ್ಟು ಜನಕ್ಕೆ ನಮ್ಮ ಪಾರ್ಟಿಲ್ ಶಿಸ್ತು ಅನ್ನೋದೇ ಕಾಣಿಸ್ತಾ ಇಲ್ಲ. ಮೊದಲು ಉತ್ತರ ಕೊಡಿ ಅಂತ ಶೋಕಾಸ್ ನೋಟಿಸ್ ಕಳಿಸಿದಾರಂತೆ. ಇವರ ಉತ್ತರ ಏನಿರುತ್ತೆ ನೋಡಿಕೊಂಡು ಮುಂದಿನ ಕಾಮೆಂಟಿಗೆ ನಾವು ಪಾಸ್ ಆಗೋಣ.